ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ನಲ್ಲಿ ಅಫ್ಘಾನಿಸ್ತಾನ ತಂಡದ ಸೂಪರ್ 4 ಕನಸಿಗೆ ಕೊಳ್ಳಿ ಇಟ್ಟಿರುವಂತಹ ಶ್ರೀಲಂಕಾ ತಂಡ ಅಜೇಯವಾಗಿ ಸೂಪರ್ 4ಗೆ ಕಾಲಿಟ್ಟಿದೆ. ಜೊತೆಗೆ ಬಾಂಗ್ಲಾದೇಶವನ್ನು ಕೂಡ ಕರೆದೊಯ್ದಿದೆ. ಗುರುವಾರ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಅಫ್ಘಾನಿಸ್ತಾನ ತಂಡ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ನಿಗದಿತ 20 ಓವರ್ಗಳಲ್ಲಿ 169 ರನ್ಗಳನ್ನು ಕಲೆ ಹಾಕಿತ್ತು. 170 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಶ್ರೀಲಂಕಾ ಪರ ಕುಸಾಲ್ ಮೆಂಡಿಸ್ 52 ಎಸೆತಗಳಲ್ಲಿ 74 ರನ್ಗಳನ್ನು ಕಲೆ ಹಾಕಿದರು. ಈ ಮೂಲಕ 18.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆದರು. ಲಂಕಾ ವಿರುದ್ಧ ಅಫ್ಘಾನ್ ತಂಡ ಸೋತರೂ ಕೂಡ ಆಲ್ರೌಂಡರ್ ಮೊಹಮ್ಮದ್ ನಬಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಅಫ್ಘಾನಿಸ್ತಾನದ ಇನ್ನಿಂಗ್ಸ್ನ ಕೊನೆ ಓವರ್ನಲ್ಲಿ ನಬಿ ಸತತ 5 ಸಿಕ್ಸರ್ಗಳನ್ನು ಬಾರಿಸಿದ್ರು. ಅದು ಅಲ್ಲದೆ ಏಷ್ಯಾ ಕಪ್ನಲ್ಲಿ ಅತಿ ವೇಗದ ಅರ್ಧ ಶತಕ ಸಿಡಿಸಿದ ವಿಚಾರದಲ್ಲಿ ತಮ್ಮ ತಂಡದ ಆಟಗಾರ ಅಜ್ಮತುಲ್ಲಾ ಉಮರ್ಜೈ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರು. ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ 22 ಎಸೆತಗಳಲ್ಲಿ 6 ಸಿಕ್ಸರ್ 3 ಫೋರ್ಗಳೊಂದಿಗೆ 272ರ ಸ್ಟ್ರೈಕ್ ರೇಟ್ನಲ್ಲಿ 60 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಬ್ಯಾಡ್ ಲಕ್, ಈ ಪಂದ್ಯದಲ್ಲಿ ಅಫ್ಘಾನ್ ತಂಡ ಸೋಲ್ಬೇಕಾಯಿತು. ಅಫ್ಘಾನ್ ವಿರುದ್ಧದ ಪಂದ್ಯದ ವೇಳೆಯೇ ಶ್ರೀಲಂಕಾದ ಆಲ್ರೌಂಡರ್ ದುನಿತ್ ವೆಲ್ಲಾಲಾಗೆ ಅವರ ತಂದೆ ನಿಧನರಾಗಿದ್ದಾರೆ. ಸುರಂಗ ವೆಲ್ಲಾಲಾಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಇನ್ನು ಪಂದ್ಯದಲ್ಲಿ 4 ಓವರ್ಗಳನ್ನು ಬೌಲ್ ಮಾಡಿದಂತ ದುನಿತ್ 49 ರನ್ಗಳನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನ ಪಡೆದಿದ್ರು. ವಿಷಯ ಅಂದ್ರೆ ಈ ಪಂದ್ಯದಲ್ಲಿ ದುನಿತ್ ವೆಲ್ಲಾಲಾಗೆ ಬೌಲಿಂಗ್ ನಲ್ಲೇ ಅಫ್ಘಾನ್ ಆಟಗಾರ ಮೊಹಮ್ಮದ್ ನಬಿ ಒಂದೇ ಓವರ್ನಲ್ಲಿ 5 ಸಿಕ್ಸರ್ಗಳನ್ನು ಬಾರಿಸಿದರು. ಮಗ 5 ಸಿಕ್ಸರ್ ಕೊಟ್ಟಿದ್ದನ್ನ ನೋಡಿ ಅವರ ತಂದೆಗೆ ಅನಂತರ ಹೃದಯಾಘಾತವಾಗಿದೆ ಎನ್ನಲಾಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಭಾರತ ಮತ್ತು ಒಮನ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ T20ಯಲ್ಲಿ ಮುಖಾಮುಖಿಯಾಗಲಿವೆ. ಟೂರ್ನಿಯಲ್ಲಿ ಈಗಾಗಲೇ 2 ಪಂದ್ಯಗಳನ್ನು ಗೆದ್ದಿರುವಂತಹ ಭಾರತ ಸೂಪರ್ 4 ಹಂತಕ್ಕೆ ಕಾಲಿಟ್ಟಿದೆ. ಹಾಗೆ 2 ಪಂದ್ಯಗಳನ್ನು ಸೋತಿರುವಂತಹ ಒಮನ್ ತಂಡ ಸೂಪರ್ 4 ರೇಸ್ನಿಂದ ಹೊರಬಿದ್ದಿದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಭಾರತ ಗೆದ್ದರೂ ಸೋತರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಏಷ್ಯಾ ಕಪ್ನಲ್ಲಿ ಸೂಪರ್ 4 ಹಂತಕ್ಕೆ 4 ತಂಡಗಳು ಫೈನಲ್ ಆಗಿವೆ. ಎ ಗ್ರೂಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅವಕಾಶ ಪಡೆದರೆ ಬಿ ಗುಂಪಿನಿಂದ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ತಂಡಗಳು ಆಯ್ಕೆಯಾಗಿವೆ. UAE, ಒಮನ್, ಹಾಂಗ್ಕಾಂಗ್ ಹಾಗೆ ಅಫ್ಘಾನಿಸ್ತಾನ ತಂಡಗಳು ಟೂರ್ನಿಯಿಂದ ಹೊರಬಿದ್ದಿವೆ. ಸೆಪ್ಟೆಂಬರ್ 20ರಿಂದ ಸೂಪರ್ 4 ಹಂತದ ಪಂದ್ಯಗಳು ನಡೆಯಲಿದ್ದು ಸೆಪ್ಟೆಂಬರ್ 28ಕ್ಕೆ ಫೈನಲ್ ಪಂದ್ಯ ನಿಗದಿಯಾಗಿದೆ. ಬಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲೇ ಚುನಾವಣೆ ನಡೆಯಲಿದ್ದು ಸಾಕಷ್ಟು ಮಾಜಿ ಆಟಗಾರರ ಹೆಸರು ರೇಸ್ನಲ್ಲಿದೆ. ಮಾಜಿ ಕ್ರಿಕೆಟಿಗ ಕಿರಣ್ ಮೋರೆ, ಮಾಜಿ ಸ್ಪಿನ್ನರ್ ರಘುರಾಮ್ ಭಟ್ ಹಾಗೆ ಸೌರಾಷ್ಟ್ರದ ಮಾಜಿ ನಾಯಕ ಜಯದೇವ್ ಶಾ ಅವರ ಹೆಸರುಗಳು ಕೇಳಿ ಬರ್ತಾ ಇವೆ. ಅದು ಅಲ್ಲದೆ ಬಿಸಿಸಿಐನ ಮಾಜಿ ಅಧ್ಯಕ್ಷರಾಗಿರುವಂತ ಸೌರವ್ ಗಂಗೂಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಮತ್ತೊಂದು ಕಡೆ ಭಾರತದ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಕೂಡ ಪೈಪೋಟಿ ನೀಡಲಿದ್ದಾರೆ. ಲಕ್ನೋದಲ್ಲಿ ಆಸ್ಟ್ರೇಲಿಯಾ ಎ ವಿರುದ್ಧದ ಪಂದ್ಯದಲ್ಲಿ ಭಾರತ ಎ ತಂಡದ ಪರ ಕನ್ನಡಿಗ ದೇವದತ್ ಪಡಿಕ್ಕಲ್ ಅದ್ಭುತ ಶತಕ ಬಾರಿಸಿದ್ದಾರೆ. 281 ಎಸೆತಗಳಲ್ಲಿ 150 ರನ್ಗಳನ್ನು ಕಲೆ ಹಾಕಿದ್ರು. ಈ ಪಂದ್ಯದ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 3000 ರನ್ಗಳನ್ನು ಕಂಪ್ಲೀಟ್ ಮಾಡಿದ್ರು. ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದಂತ ಪಡಿಕ್ಕಲ್ ವಿಕೆಟ್ ಕೀಪರ್ ಧ್ರುವ್ ಜುರೇಲ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರು. ಈ ಜೋಡಿ 5ನೇ ವಿಕೆಟ್ಗೆ 228 ರನ್ಗಳ ಜೊತೆಯಾಟ ನೀಡಿತ್ತು. ಜುರೇಲ್ ಕೂಡ ಈ ಪಂದ್ಯದಲ್ಲಿ 140 ರನ್ಗಳನ್ನು ಕಲೆ ಹಾಕಿದ್ರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾರ್ಗದರ್ಶಕ ಹುದ್ದೆಗೆ ಮಾಜಿ ಕ್ರಿಕೆಟಿಗ ಜಹೀರ್ ಖಾನ್ ರಾಜೀನಾಮೆ ನೀಡಿದ್ದಾರೆ. ವರದಿಗಳ ಪ್ರಕಾರ ಜಹೀರ್ ಖಾನ್ ರಾಜೀನಾಮೆ ನೀಡೋಕೆ ಮುಖ್ಯ ಕೋಚ್ ಆಗಿರುವಂತಹ ಜಸ್ಟಿನ್ ಲ್ಯಾಂಗರ್ ಮತ್ತು ತಂಡದ ಮಾಲೀಕ ಸಂಜೀವ್ ಗೋಯಂಕ ಅವರೊಂದಿಗಿನ ಭಿನ್ನಾಭಿಪ್ರಾಯವೇ ಮುಖ್ಯ ಕಾರಣ ಎನ್ನಲಾಗಿದೆ. 2024ರ ಆಗಸ್ಟ್ನಲ್ಲಿ ತಂಡ ಸೇರಿದಂತ ಜಹೀರ್ 1 ವರ್ಷದಲ್ಲೇ ತಂಡವನ್ನ ತೊರೆದಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ 2024ರಲ್ಲಿ ವಿದಾಯ ಘೋಷಣೆ ಮಾಡಿರುವಂತ ರವಿಚಂದ್ರನ್ ಅಶ್ವಿನ್ ಈಗ ಮತ್ತೆ ಮೈದಾನಕ್ಕೆ ಮರಳೋಕೆ ಸಜ್ಜಾಗಿದ್ದಾರೆ. ಬಲಗೈ ಸ್ಪಿನ್ನರ್ ಆಗಿರುವಂತಹ ಅಶ್ವಿನ್ ಹಾಂಗ್ಕಾಂಗ್ ಸಿಕ್ಸರ್ಸ್ನಲ್ಲಿ ಟೀಂ ಇಂಡಿಯಾ ಪರ ಆಡಲಿದ್ದಾರೆ. ಪಂದ್ಯಾವಳಿ ನವೆಂಬರ್ 7ರಿಂದ ಆರಂಭವಾಗಲಿದ್ದು ಈ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಭಾಗವಹಿಸಲಿವೆ. ಹಾಂಗ್ಕಾಂಗ್ ಸಿಕ್ಸರ್ಗಳು ತಲಾ 6 ಆಟಗಾರರ 2 ತಂಡಗಳನ್ನು ಒಳಗೊಂಡಿರುತ್ತವೆ. ಪ್ರತಿಯೊಬ್ಬ ಆಟಗಾರ ಕೂಡ ಕೇವಲ 1 ಓವರ್ ಮಾತ್ರ ಬೌಲ್ ಮಾಡಬಹುದು. 1 ಇನ್ನಿಂಗ್ಸ್ 6 ಓವರ್ಗಳ ಮಾತ್ರವಿರುತ್ತೆ. ಈ ಟೂರ್ನಮೆಂಟ್ನಲ್ಲಿ ಯಾವುದೇ ಫ್ರೀ ಹಿಟ್ಗಳು ಅಥವಾ ನೋ ಬಾಲ್ಗಳು ಇರೋದಿಲ್ಲ. ಹ್ಯಾಂಡ್ಶೇಕ್ ವಿವಾದವನ್ನೇ ಮುಂದಿಟ್ಟುಕೊಂಡು ನಾಲೆಗೆ ಹರಿಬಿಡ್ತಾ ಇರುವಂತಹ ಪಾಕಿಸ್ತಾನದ ಮಾಜಿ ಆಟಗಾರರಿಗೆ ವಿಶ್ವಕಪ್ ವಿಜೇತ ನಾಯಕ ಕಪಿಲ್ ದೇವ್ ತಿರುಗೇಟು ಕೊಟ್ಟಿದ್ದಾರೆ. ಇವೆಲ್ಲ ಸಣ್ಣ ವಿಚಾರಗಳು. ಯಾರಾದರೂ ಕೈಕುಲುಕೋಕೆ ಬಯಸದೇ ಇದ್ರೆ ಅದನ್ನ ದೊಡ್ಡ ಸಮಸ್ಯೆಯಾಗಿ ಮಾಡುವಂತ ಅಗತ್ಯ ಇಲ್ಲ. ತಪ್ಪು ಹೇಳಿಕೆಗಳನ್ನ ನೀಡೋದು ಸರಿಯಲ್ಲ. ಪಾಕಿಸ್ತಾನ ಆಟಗಾರರು ಉತ್ತಮವಾಗಿ ಕ್ರಿಕೆಟ್ ಅನ್ನು ಆಡಲೇ ಇಲ್ಲ. ಮೊದಲು ಮೈದಾನದಲ್ಲಿ ಆಟವನ್ನ ಚೆನ್ನಾಗಿ ಆಡಿ, ಅದನ್ನು ಬಿಟ್ಟು ಬೇಕಾಬಿಟ್ಟಿ ಹೇಳಿಕೆಗಳನ್ನ ನೀಡಬೇಡಿ ಅಂತ ಟಾಂಟ್ ಕೊಟ್ಟಿದ್ದಾರೆ.
ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.